ನಮಸ್ಕಾರ. ನಾವಿವಾಗಿದ್ದೀವಿ ನೆಹರು ತಾರಾಲಯದಲ್ಲಿ. ಇದೇ ಭಾನುವಾರ ಸೆಪ್ಟೆಂಬರ್ 21ನೇ ತಾರೀಕು ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಈ ವರ್ಷದ 2ನೇ ಸೂರ್ಯಗ್ರಹಣ ಹಾಗೆ ಕೊನೆ ಗ್ರಹಣ ಆಗಿದೆ. ಹಾಗಾಗಿ ಗ್ರಹಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಇಲ್ಲಿ ಭೇಟಿ ಕೊಟ್ಟಿದ್ದೀವಿ. ಗ್ರಹಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ಇವಾಗ ನಮ್ಮ ಜೊತೆ ಇದ್ದಾರೆ ನೆಹರು ತಾರಾಲಯದ ನಿರ್ದೇಶಕರಾದ ಡಾಕ್ಟರ್ ಗುರುಪ್ರಸಾದ್ ಅವರವರು. ಬನ್ನಿ ಅವರನ್ನು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊದಲನೇದಾಗಿ ಈ ನಾನು ಹೇಳಿದೆ 2ನೇ ಸೂರ್ಯಗ್ರಹಣ ಹಾಗೆ ಕೊನೆಯದು ಅಂತ. ಮೊದಲನೇದಾಗಿ ಗ್ರಹಣ ಅಂದರೆ ಏನು ಅಂತ ತಿಳಿಸ್ಕೊಡೋದಾದ್ರೆ? ಗ್ರಹಣ ಅನ್ನೋದು, ನಮಸ್ಕಾರ ಎಲ್ರಿಗೂ. ಗ್ರಹಣ ಅನ್ನೋದು ಸಾಮಾನ್ಯವಾಗಿ ನಾವು ಬಳಸೋದು ಸೂರ್ಯ ಹಾಗೂ ಚಂದ್ರರ ಸಂಬಂಧದಲ್ಲಿ ನಾವು ಈ ಒಂದು ಪದವನ್ನು ಬಳಸ್ತೀವಿ. ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಅಡ್ಡ ಬಂದಾಗ, ನೇರವಾದ ಸರಳ ರೇಖೆಯಲ್ಲಿ ಸ್ಟ್ರೈಟ್ ಲೈನಲ್ಲಿ ಬಂದಾಗ ಆಗೋದು ಸೂರ್ಯಗ್ರಹಣ. ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಬಂದಾಗ ಆಗೋದು ಸೂರ್ಯಗ್ರಹಣ. ಅದೇ ರೀತಿ ಸೂರ್ಯ ಹಾಗೂ ಚಂದ್ರರ ನಡುವೆ ಭೂಮಿ ಬಂದಾಗ ಉಂಟಾಗೋದು ಚಂದ್ರಗ್ರಹಣ. ಗ್ರಹಣ ಅಂದರೆ ಅದೇನೆ. ಗ್ರಹಣ ಅಂದರೆ ಒಂದು ಆಕಾಶಕಾಯ ಮತ್ತೊಂದರ ದಿಸೆಯಿಂದಾಗಿ ಅಡ್ಡ ಬಂದಿದ್ದರ ಸಲುವಾಗಿ ಅದು ಮರೆಯಾಗೋದು ಅಂತ. ಸಾಮಾನ್ಯವಾಗಿ ಈ ಗ್ರಹಣ ಅನ್ನೋ ಪದನ ನಾವು ಬಳಸೋದು ಸೂರ್ಯ ಹಾಗೂ ಚಂದ್ರರಿಗೆ ಸಂಬಂಧಿಸಿದಂತೆ ಅಷ್ಟೆ. ಹಾಗಾಗಿ ಇದು ಈಗ ತಾವು ಹೇಳಿದಂತೆ ಈ ವರ್ಷದ 2ನೇ ಸೂರ್ಯಗ್ರಹಣ ಹಾಗೂ ಕೊನೆಯ ಗ್ರಹಣವೂ ಹೌದು. ಈ ವರ್ಷದ್ದು ನಡೀತಾ ಇದೆ. ಸೆಪ್ಟೆಂಬರ್ 21 ಭಾನುವಾರ ರಾತ್ರಿ ಪ್ರಾರಂಭವಾಗಿ ಸೆಪ್ಟೆಂಬರ್ 22 ಸೋಮವಾರ ಬೆಳಗಿನ ಜಾವ ಮುಗಿಯುತ್ತೆ ಇದು. ಹೀಗಾಗಿ ಇದು ಒಂದು ಅತ್ಯಂತ ವಿಸ್ಮಯಕಾರಿ ವಿದ್ಯಮಾನ. ಇವತ್ತು ಆ ದಿನ ಏನಾಗುತ್ತಪ್ಪ ಅಂದರೆ, ಸೂರ್ಯ ಹಾಗೂ ಭೂಮಿಯ ಮಧ್ಯೆ ಚಂದ್ರ ಅಡ್ಡ ಬರ್ತಾನೆ. ಹಾಗಾಗಿ ಈ ಗ್ರಹಣ ಸಂಭವಿಸುತ್ತೆ. ಆದರೆ ಇದು ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಖಗ್ರಾಸ, ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಲ್ಲ. ಇದು ಒಂದು ಪಾರ್ಶ್ವ ಸೂರ್ಯಗ್ರಹಣ ಅಥವಾ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ. ಆ ಬಗೆಯ ವಿದ್ಯಮಾನ ಇದು. ಓಕೆ ಸರ್, ಇದಾಗಾದರೆ ಭಾರತದಲ್ಲಿ ಗೋಚರ ಆಗ್ತಾಯಿದೆಯಾ ಅಥವಾ ಬೇರೆ ಎಲ್ಲೆಲ್ಲಿ ಗೋಚರ ಆಗ್ತದೆ? ಭಾರತದಲ್ಲಿ ಖಂಡಿತವಾಗಿ ಗೋಚರ ಆಗ್ತಾಯಿಲ್ಲ ಇದು. ಭಾರತ ಯಾಕೆ ಇಡೀ ಈ ಬಹುಮಟ್ಟಿಗೆ ಈ ಉತ್ತರಾರ್ಧಗೋಳ, ನಾರ್ದನ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ, ಅಲ್ಲಿ ಇದು ಗೋಚರ ಆಗಲ್ಲ. ಇದು ಆಗೋದು ಬಹುಮಟ್ಟಿಗೆ ಏನು ದಕ್ಷಿಣಾರ್ಧಗೋಳದಲ್ಲೇ. ಇದು ಎಲ್ಲಿ ಗೋಚರಿಸುತ್ತಪ್ಪ ಅಂದರೆ ಪೂರ್ವ ಆಸ್ಟ್ರೇಲಿಯಾದ ಕರಾವಳಿ ಏನಿದೆ ಅದರ ಒಂದು ಸಣ್ಣ ಪಟ್ಟಿ ಏನಿರುತ್ತೆ ಅಲ್ಲಿ ಗೋಚರಿಸುತ್ತೆ. ನ್ಯೂಜಿಲ್ಯಾಂಡ್ನಲ್ಲಿ ಗೋಚರಿಸುತ್ತೆ. ಪೆಸಿಫಿಕ್ ಸಾಗರ ಅನ್ನೋದು ಒಂದು ಅತ್ಯಂತ ವಿಶಾಲವಾದ ಸಾಗರ. ಅಲ್ಲಿ ಮೆಣಸಿನ ಕಾಳನ್ನು ಉದುರಿಸಿದಂತೆ ಕೆಲವು ಸಣ್ಣ ಪುಟ್ಟ ದ್ವೀಪಗಳಿದೆ, ಅದರಲ್ಲಿ ಗೋಚರಿಸುತ್ತೆ. ಅಂಟಾರ್ಟಿಕಾನಲ್ಲಿ ಗೋಚರಿಸುತ್ತೆ. ಆದರೆ ಈ ಯಾವ ಪ್ರದೇಶಗಳು, ಆಸ್ಟ್ರೇಲಿಯಾದಲ್ಲೇ ಕಮ್ಮಿ ಜನಸಂಖ್ಯೆ, ಅದರಲ್ಲೂ ಇದು ಗೋಚರಿಸೋದು ಆಸ್ಟ್ರೇಲಿಯಾದ ಪೂರ್ವ ಭಾಗದ ಒಂದು ಪಟ್ಟಿಗೆ ಮಾತ್ರ. ಅದೇ ರೀತಿ ಇಡೀ ನ್ಯೂಜಿಲ್ಯಾಂಡ್ನ ಜನಸಂಖ್ಯೆ ಬೆಂಗಳೂರಿನ 5ನೇ ಒಂದು ಭಾಗನೂ ಇದೆಯೋ ಇಲ್ಲವೋ ಅಷ್ಟು, ಬೆಂಗಳೂರಿನದು, ಇಂಡಿಯಾದಲ್ಲ. ಹಾಗಾಗಿ ಅದೇ ರೀತಿ ಒಂದು 50-60 ಲಕ್ಷ ಇರ್ಬೋದು ನ್ಯೂಜಿಲ್ಯಾಂಡಲ್ಲಿ ಅಷ್ಟೇ. ಇದಾದಮೇಲೆ ಪೆಸಿಫಿಕ್ ದ್ವೀಪಗಳಲ್ಲಿ ಅಂತೂ ಆ ದ್ವೀಪಗಳು ತುಂಬ ದೊಡ್ಡ ದ್ವೀಪಗಳೆಲ್ಲ, ಚಿಕ್ಕ ಕೆಲವೇ ಕಿಲೋಮೀಟ್ರು, ಆ ರೀತಿ ಕೆಲವೇ 10-6 ಕಿಲೋಮೀಟ್ರ್ ಇರುವಂತಹ ದ್ವೀಪಗಳು. ಜೊತೆಗೆ ಆ ದ್ವೀಪಗಳಲ್ಲಂತೂ ಹೆಚ್ಚಿನ ಜನ ಇಲ್ಲವೇ ಇಲ್ಲ. ಇದಾದಮೇಲೆ ಮತ್ತೊಂದು ಅಂದರೆ ಅಂಟಾರ್ಟಿಕಾದಲ್ಲಿ ವಿಜ್ಞಾನಿಗಳನ್ನ ಬಿಟ್ಟು ಬೇರೆ ಯಾರು ಅಲ್ಲಿ ಹೋಗಿ ಇರೋದಿಲ್ಲ. ಹೀಗಾಗಿ ಜನರು ಹೆಚ್ಚಾಗಿ ವಾಸಿಸುವಂತಹ, ಜನಸಂಖ್ಯೆ ಅತ್ಯಂತ ದಟ್ಟವಾಗಿರುವಂತಹ ಪ್ರದೇಶದಲ್ಲಿ ಇದು ಗೋಚರಿಸ್ತಾ ಇಲ್ಲ. ಇದು ಈ 4 ಪ್ರದೇಶಗಳು, ಪೂರ್ವ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಮತ್ತು ಇದು ಪೆಸಿಫಿಕ್ ದ್ವೀಪಗಳು, ಅಂಟಾರ್ಟಿಕಾ, ಇದರಲ್ಲಿ ಇದಕ್ಕೆ ಗೋಚರಿಸೋದು ಹೆಂಗಪ್ಪ ಅಂದರೆ, ಸೂರ್ಯನ ಗೋಲವನ್ನು ಚಂದ್ರಗೋಲ ಬಹುಮಟ್ಟಿಗೆ ಆವರಿಸಿದಂತೆ ಕಾಣುತ್ತೆ. ಅಂದರೆ ಗರಿಷ್ಠ ಮಟ್ಟ ಅಂದರೆ ಸುಮಾರು ಸೂರ್ಯಗೋಲದ 86% 86% ಮ್ಯಾಕ್ಸಿಮಮ್ ಇಷ್ಟು ಅದು ಆವರಿಸಿದಂತೆ ಕಾಣುತ್ತೆ. ಎಲ್ಲ ಕಡೆಯೂ ಕಾಣುತ್ತೆ ಅಂತಲ್ಲ, ಕೆಲವು ಕಡೆ ಅದು ಆ ರೀತಿ ಕಾಣಿಸುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಕಾಣುತ್ತೆ ಗ್ರಹಣ. ಹಾಗಾಗಿ ಆ ದೇಶದಲ್ಲಿರುವಂತಹ ವ್ಯಕ್ತಿಗಳು, ಜನರು ಅದೃಷ್ಟಶಾಲಿಗಳಾಗಿದ್ದಾರೆ ಇದನ್ನು ನೋಡುವಂತಹ ಒಂದು ಅತ್ಯಂತ ಅಪರೂಪವಾದ ಪ್ರಾಕೃತಿಕ ವಿದ್ಯಮಾನವನ್ನು. ಈಗ ಸುಮಾರು 10 ದಿವಸದ ಹಿಂದೆ ಸೆಪ್ಟೆಂಬರ್ 7ನೇ ತಾರೀಕು, ಇವತ್ತು 18, ಸೆಪ್ಟೆಂಬರ್ 7 ಮತ್ತು 8ನೇ ತಾರೀಕು ನಾವು ಸಂಪೂರ್ಣ ಚಂದ್ರಗ್ರಹಣವನ್ನು ನೋಡಿದ್ವಿ.
ಮೊದಲೇನೋ ಅದು ಪ್ರಾರಂಭ ಆಗಿದ್ದು 8:58 ಪ್ರಾರಂಭ ಆಗಿ ಗ್ರಹಣ ಅನ್ನೋದು ನಮಗೆ ಗೋಚರ ಆಗಕ್ಕೆ ಶುರು ಮಾಡಿದ್ದು ಸುಮಾರು 10 ಗಂಟೆಗೆ. ಆವಾಗ ಕಣ್ಣ ಮುಚ್ಚಾಲೆ ಆಟ ಶುರು ಆಯಿತು ಮೋಡಗಳದ್ದು. ಆದರೆ 11:30 ಚಂದ್ರ ಆಗಲೇ ರಕ್ತವರ್ಣದ ಚಂದ್ರ ಕಾಣಿಸ್ಕೊಂಡು ಬಿಟ್ಟಿದ್ದ ಆಲ್ರೆಡಿ. 11:30 ಇದು ಬಹಳ ಚೆನ್ನಾಗಿ ಕಾಣಿಸ್ತು. ಗ್ರಹಣ ಬಿಡೋವರೆಗೂ 2:25 ಬಿಡೋ ತನಕ ಚೆನ್ನಾಗಿ ಕಾಣಿಸ್ತು. ಆದರೆ ನಮಗೆ ಗ್ರಹಣ ಮುಗಿದಿದೆ ಅಂತ ಗೊತ್ತಾಗಿದ್ದು ಸುಮಾರು 1:30. ಅದಾದಮೇಲೆ ಗ್ರಹಣ ಇದೆ ಅನ್ನೋದೇ ಗೊತ್ತಾಗಲಿಲ್ಲ. ಆದರೆ ನಮಗೆ ಒಂದು ಅಪೂರ್ವವಾದ ಒಂದು ವಿಸ್ಮಯಕಾರಿಯಾದ ದೃಶ್ಯ, ಚಂದ್ರ ರಕ್ತವರ್ಣವನ್ನು ತಳೆಯೋದು. ರಕ್ತವರ್ಣ ಅನ್ನೋದಕ್ಕಿಂತ ಕಿತ್ತಲೆ ಹಾಗೂ ತಾಮ್ರ ಮಿಶ್ರಿತ ಬಣ್ಣದ ಚಂದ್ರ ಕಾಣಿಸಿದ್ದು ಖಂಡಿತ ನಿಜ. ನಾವೇ ಬರಿಗಣ್ಣಿಂದಾನೇ ನೋಡಿ ಕಣ್ಣು ತುಂಬಿಕೊಂಡು, ಇದಕ್ಕೆ ಯಾವ ಟೆಲಿಸ್ಕೋಪು ಅಥವಾ ದೂರದರ್ಶಕ ದೂರಬೀನು ಬೇಕಾಗಿಲ್ಲ. ನಾನು ಇದನ್ನು ನನ್ನ ಇಂಟರ್ವ್ಯೂಗಳಲ್ಲಿ ಸಂದರ್ಶನಗಳಲ್ಲಿ ಹೇಳ್ತಾನೆ ಇದ್ದೆ. ನಾನು ಕೂಡ ಅವತ್ತು ನೋಡಿದಾಗ ಅನಿಸಿದ್ದು ನನಗೆ, ನಾನು ಟೆಲಿಸ್ಕೋಪ್ ಮೂಲಕ ನೋಡಿದಾಗ ಅದ್ರ ಬದಲು ಬರಿಗಣ್ಣಿಂದಾನೇ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ಅಂತ. ಆದರೆ ಅದು ಚಂದ್ರಗ್ರಹಣ, ಇದು ಸೂರ್ಯಗ್ರಹಣ.